ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್ಗೆ ಸ್ವಾಗತ. ಇವತ್ತು ಮತ್ತೊಂದು ಹೊಸ ನೋಟಿಫಿಕೇಷನ್ ಬಂದಿದೆ KEA ಕಡೆಯಿಂದ. ಅದರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಯಾವುದೇ ಥರ ಡೌಟ್ ಇದ್ದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ ಮೇಲೆ ದಯವಿಟ್ಟು ಕಮೆಂಟ್ ಮಾಡಿ. ರೈಟ್, HK ನಾನ್ HK ಎರಡಿಗೂ ಬೇರೆ ಬೇರೆ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಸೊ ಯಾವುದು ಒಂದು ಅಂತಂದರೆ ಸ್ಮಾಲ್ ಇಂಡಸ್ಟ್ರಿಯಲ್ ನೋಟಿಫಿಕೇಷನ್ ಇದೆ. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಏನಿದೆ ಅದರಲ್ಲಿ ಏನಂತಂದರೆ ಇದನ್ನು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೋಡೋಣ. ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟು ಏನಂತಂದರೆ ನೋಟ್ ಹೇಳ್ತೀನಿ. ಏನು KEA ಕಡೆಯಿಂದ ವೇರಿಯಸ್ ಪೋಸ್ಟ್ ಏನಿತ್ತಲ್ಲ, ಇವತ್ತು ಲಾಸ್ಟ್ ಡೇಟ್ ಇತ್ತಲ್ಲ 31/10, ಅದನ್ನು ಇವಾಗ 14ನೇ ತಾರೀಕುವರೆಗೂ ಏನಂತಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾರು ಅಪ್ಲೈ ಮಾಡಿಲ್ಲ ನೀವು ಹೋಗಿ ಇನ್ನೂ ಅಪ್ಲೈ ಮಾಡ್ಕೋಬೋದು. ಸರಿನಾ? ಅದು ಇಂಪಾರ್ಟೆಂಟ್ ಇತ್ತು, ಅದನ್ನು ಹೇಳಿದ್ದೀನಿ. ಸೊ ಈಗ ಸ್ಮಾಲ್ ಇಂಡಸ್ಟ್ರಿಯಲ್ ನೋಟಿಫಿಕೇಷನ್ ಏನು ಅದರಲ್ಲಿ ಏನಿದೆ ಅಂತಂದರೆ ಬೇರೆ ಬೇರೆ ನೋಟಿಫಿಕೇಷನ್ಸು ಬೇರೆ ಬೇರೆ ಪೋಸ್ಟ್ಸ್ ಇದೆ. HK ನಾನ್ HK ಎರಡಕ್ಕೂ ಬಿಟ್ಟಿದ್ದಾರೆ. ಇದು ನಾನ್ HK ನಿಮಗೆ ಕಾಣಿಸ್ತಾ ಇರೋದು 33 ಪೋಸ್ಟ್ ಇದೆ ಟೋಟಲು. ಒಂದು ನಿಮಿಷ. ಸೊ ಇದು 33 ಪೋಸ್ಟ್ ಇದೆ ನಾನ್ HKದು. HKದು ಬಂದುಬಿಟ್ಟು 11 ಪೋಸ್ಟ್ ಇದೆ. ಓಕೆ, ಒಂದು ನಿಮಿಷ. ಸೊ ಇದು ಬಂದುಬಿಟ್ಟು 11 ಪೋಸ್ಟ್ ಇದೆ. ಎಲ್ಲ ಎಕ್ಸಾಮ್ ಡೇಟು ಮತ್ತು ಏನಂತ ಎಕ್ಸಾಮ್ ಅಂತೀನಿ, ಸಿಲೆಬಸ್ಸು, ಎಕ್ಸಾಮ್ ಪ್ಯಾಟ್ರನ್ನು ಇದೆಲ್ಲ ಸೇಮ್ ಇದೆ. ಬರೀ ನಂಬರ್ ಆಫ್ ಪೋಸ್ಟು ಸಪ್ರೇಟ್ ನೋಟಿಫಿಕೇಷನ್ ಇದಷ್ಟೇ ಚೇಂಜ್ ಇದೆ. ರೈಟ್. ಸೊ ಯಾವ್ಯಾವ ಪೋಸ್ಟ್ ಇದೆ? ವ್ಯವಸ್ಥಾಪಕರು ಗ್ರೂಪ್ ಎ ಪೋಸ್ಟ್ ಇದೆ. 43,000 ಇದ್ರದ್ದು ವೇತನ ಇದೆ. 2018 ಪ್ರಕಾರ ಕೊಟ್ಟಿದ್ದಾರೆ. ಆಯಿತಾ? ಇನ್ನು ಎಷ್ಟು ಹಳೇದು ಕೊಡ್ತಾರೆ ನೋಡಿ, ಹೊಸದು ಕೊಡೋದು ಬಿಟ್ಟು 4 ಪೋಸ್ಟ್ ಕೊಟ್ಟಿದ್ದಾರೆ. ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಇದೆ. ಇದ್ರದ್ದು ಸ್ಯಾಲ್ರಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಪೋಸ್ಟು 5 ಇದೆ. ಹಿರಿಯ ಸಹಾಯಕರು ಇದು ಸ್ಯಾಲ್ರಿ ಇದೆ. ಇದು ನಂಬರ್ ಆಫ್ ಪೋಸ್ಟ್ 5 ಇದೆ. ಕಿರಿಯ ಸಹಾಯಕರು ಇದೆ, ನಂಬರ್ ಆಫ್ ಪೋಸ್ಟು 13 ಇದೆ. ಇದು ಅವ್ರದ್ದು ಸ್ಯಾಲ್ರಿ ಇದೆ. ಆಮೇಲೆ ಇಲ್ಲಿ ನೋಡಿ AEE ಪೋಸ್ಟ್ ಕೊಟ್ಟಿದ್ದಾರೆ. ಸಹಾಯಕ ಕಾರ್ಯಪಾಲಕ ಅಭಿಯಂತರು ಸಿವಿಲ್ ಗ್ರೂಪ್ ಎ ಪೋಸ್ಟ್ ಇದೆ. 52,620. ಇದು ಅವಾಗಿನ ಸ್ಯಾಲ್ರಿ. ನಂಬರ್ ಆಫ್ ಪೋಸ್ಟ್ ಬರೀ ಒಂದಿದೆ, ಗೊತ್ತಾಯ್ತಾ? ಒಂದೇ ಪೋಸ್ಟ್ಗೆ ಎಕ್ಸಾಮ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಸಹಾಯಕ ಅಭಿಯಂತರು ಸಿವಿಲ್ ಇದೆ. ಅದರಲ್ಲಿ ಗ್ರೂಪ್ ಬಿ 3 ಪೋಸ್ಟ್ ಇದೆ. ಆಯಿತಾ? ಸೊ ನೀವು 3 ಪೋಸ್ಟ್ಗೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅಪ್ಲೈ ಮಾಡ್ಕೋಬೋದು. ಮತ್ತು ಸಹಾಯಕ ಇಂಜಿನಿಯರ್ ಸಿವಿಲ್ ಅಭಿಯಂತರು ವಿದ್ಯುತ್ ಗ್ರೂಪ್ ಬಿ ಪೋಸ್ಟ್ ಇದೆ. ಸೊ ಅದರಲ್ಲೂ 2 ಪೋಸ್ಟ್ ಇದೆ. ಮತ್ತು ಎಲೆಕ್ಟ್ರಿಕಲ್ ಅವರಿಗೆ 2 ಪೋಸ್ಟ್ ಇದೆ. ನೀವು ಬೇಕಾದರೆ ಅಪ್ಲೈ ಮಾಡ್ಬೋದು. ಸರಿನಾ? ಸೊ ಇಲ್ಲಿ ಏನಂತಂದರೆ ಇವೆಲ್ಲ ಏನಾದ್ರು ಡಿಗ್ರಿ ಇರಬೇಕು, ಮಾಸ್ಟರ್ ಡಿಗ್ರಿ. ಇನ್ನು ಆರ್ಟ್ಸ್ ಸೈನ್ಸ್ ಇತ್ತಂದರೆ ಅಪ್ಲೈ ಮಾಡ್ಬೋದು. ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿಗೆ ಯೂನಿವರ್ಸಿಟಿ ಯಾವುದು ಅಂತಂದರೆ ಡಿಗ್ರಿ, ಎನಿ ಡಿಗ್ರಿ ಇತ್ತಂದ್ರೂ ಬರುತ್ತೆ. ಬಟ್ ಏನಂತಂದರೆ ಅಪ್ಲೈ ಮಾಡ್ಬೋದು. ಹಿರಿಯ ಸಹಾಯಕರಿಗೆ ಎನಿ ಡಿಗ್ರಿ ಇದೆ, ಅದನ್ನು ನೀವು ಅಪ್ಲೈ ಮಾಡ್ಬೋದು. ಕಿರಿಯ ಸಹಾಯಕರಿಗೆ ಏನಂತಂದರೆ PUC ಆಗಿರ್ದಿರಬೇಕು ಅಂತ ಹೇಳಿದ್ದಾರೆ. ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಬರಬೇಕು. ನೆಕ್ಸ್ಟು AEEಗೆ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಬ್ಯಾಚುಲರ್ ಇಂಜಿನಿಯರಿಂಗ್ ಡಿಗ್ರಿ ಸಿವಿಲ್ ಇರಬೇಕು. ಇಲ್ಲೊಂದು ಹೊಸದು ಆ್ಯಡ್ ಮಾಡಿಬಿಟ್ಟಿದ್ದಾರೆ, 3 years ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ರಿಲೆವೆಂಟ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ. ಈ ಎಲ್ಲ ಜನಕ್ಕೆ ಇಲ್ಲೇ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ಬೇರೆ ಬೇರೆ ಸಿವಿಲ್ ಫೀಲ್ಡ್ ಇರುತ್ತೆ. ಯಾವುದೊಂದು ಫೀಲ್ಡ್ ಸಿವಿಲ್ಲೇನ ಅಂತ ಕನ್ಸಿಡರ್ ಮಾಡಿದ್ರೆ ಪ್ರೆಸೆಂಟ್ ವರ್ಕಿಂಗ್ ಇರೋರಿಗೆ ಒಂಥರ ಇದೊಂದು ಆಪರ್ಚುನಿಟಿ ಇದೆ. ನೀವೇನಂತಂದರೆ ಟ್ರೈ ಮಾಡ್ಬೋದು. ಆಯಿತಾ? ಫ್ರೆಷರ್ಸು ಅಪ್ಲೈ ಮಾಡೋಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ಪೀರಿಯನ್ಸೇ ಬೇಕಾಗುತ್ತೆ. ನೀವು ಗ್ರೂಪ್ ಬಿ ಬೇಕಾದರೆ ಮಾಡ್ಬೋದು. ನೋಡಿ, ಇಲ್ಲಿ ಗ್ರೂಪ್ ಬಿ ಕೊಟ್ಟಿದ್ದಾರೆ. ಮಸ್ಟ್ ಬಿ ಎ ಡಿಗ್ರಿ ಆಫ್ ಹೋಲ್ಡರ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ರೈಟ್. ಸೊ ಎಲೆಕ್ಟ್ರಿಕಲು ಯಾರಿದೆ, AEಗೆ ಎಲೆಕ್ಟ್ರಿಕಲ್ ನೀವು ಇದ್ದರೆ ಅಪ್ಲೈ ಮಾಡ್ಕೋಬೋದು. ಸೊ 38 ವರ್ಷ ಇದೆ, 41 ವರ್ಷ, 43 ವರ್ಷ. ಇದು ಜನರಲ್ ಕ್ಯಾಟಗರಿಗೆ, ಇದು 2A 2B 3A 3Bಗೆ, ಇದು SC ST ಕ್ಯಾಂಡಿಡೇಟ್ ಮತ್ತು ಕ್ಯಾಟಗರಿ 1 ಅವರಿಗೆ. ರೈಟ್. ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ರಿಲ್ಯಾಕ್ಸೇಷನ್ ನೋಡ್ಕೊಂಡು ಮಾಡಿ. 1ನೇ ತಾರೀಕಿಂದ ಇದ್ರದ್ದು ಸ್ಟಾರ್ಟ್ ಆಗ್ತದೆ. ಕೊನೆ ದಿನಾಂಕ ಅಂದರೆ ಇವಾಗ 2/14. ಆಯಿತಾ? 2 ಲೋಡು ಒಮ್ಮೆ ಸ್ಟಾರ್ಟ್ ಆಗುತ್ತೆ ಇವಾಗ. 2 ಮತ್ತೆ ಆಮೇಲೆ ಇದ್ರದ್ದು ಎಕ್ಸ್ಟೆಂಡ್ ಮಾಡ್ತಾರೆ. ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಬಟ್ ಲಾಸ್ಟ್ವರೆಗೂ ವೆಯ್ಟ್ ಮಾಡಬೇಡಿ, ಎಲ್ಲ ಇವಾಗೆ ಅಪ್ಲೈ ಮಾಡಿಬಿಡಿ. ಆಯಿತಾ? ಇದು 2 ಡೇಟ್ ಸೇಮ್ ಇದೆ. ಶುಲ್ಕನೂ ಸೇಮ್ ಕೊಟ್ಟಿದ್ದಾರೆ. 750 ರೂಪೀಸ್ ಇದೆ. ಆಮೇಲೆ 500 ಅವರಿಗೆ, 250 ಏನಂತಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರಿಗಿದೆ. ಆಯಿತಾ? ಸೊ ಸ್ಪರ್ಧಾರ್ಥಕ ಪರೀಕ್ಷೆ ವಿಧಾನ ಯಾವ ಥರ ಇದೆ ಅಂದರೆ ಸೇಮು ನಾವು ಏನು ವೇರಿಯಸ್ ನೋಟಿಫಿಕೇಷನ್ಸ್ ನೋಡಿದ್ದೀವಲ್ಲ, ಸೇಮ್ ಅದೇ ಥರ ಇದೆ. ಕನ್ನಡ ಎಕ್ಸಾಮ್ ಯಾರ್ಯಾರು ಬರೀಬಾರ್ದು ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಓದಿರೋರು, ಮತ್ತು ಏನಂತಂದರೆ ಯಾವುದಾದ್ರೂ KPSC KEA ಕಡೆಯಿಂದ ನೀವು ಪಾಸ್ ಆಗಿರೋದಿದ್ದರೆ ನೀವು ಯಾವುದೇ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ. ಇಲ್ಲ ನಾನು ಯಾವುದು ಬರೆದಿಲ್ಲ, ಪಾಸ್ ಆಗಿಲ್ಲ ಅಂದರೆ ಬರೀಬೇಕಾಗುತ್ತೆ. ಸೊ ಫಸ್ಟ್ನೇ ಪತ್ರಿಕೆ ಮತ್ತು ಪಠ್ಯಕ್ರಮ ಬಗ್ಗೆ ನೋಡಿ. ಇವಾಗ AEEದು ಸಿವಿಲು ಸೇಮ್ ಇದೆ. ಇದು ಜನರಲ್ ಪೇಪರು, ಆಮೇಲೆ ನಿರ್ದಿಷ್ಟ ಪತ್ರಿಕೆ ಅಂತ ಇದೆ. ಸರ್ ನಿರ್ದಿಷ್ಟ ಪತ್ರಿಕೆ ಸಿಲೆಬಸ್ ಕೊಟ್ಟಿದ್ದಾರಾ? ಇಲ್ಲ, ಕೊಟ್ಟಿಲ್ಲ. ಸೊ ಮೇ ಬಿ ನಾಳೆ ನಾಡಿದ್ದು ಅಥವಾ
ರಿಲೀಸ್ ಮಾಡ್ಬೋದು. ಯಾಕೆಂದರೆ ಇನ್ನೂ ಆ ಕೆ ಇಯದು ವೇರಿಯಸ್ ನೋಟಿಫಿಕೇಷನ್ಸು ಇನ್ನೂ ಅವರು ಅಪ್ಲೋಡ್ ಮಾಡಿಲ್ಲ. ನಾವು ಕೇಳಿ ಸಾಕಾಗೋಯ್ತು ಆಯಿತಾ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. 300 ಮಾರ್ಕ್ಸ್ಗಿದೆ, 2 hours ಟೈಮ್ ಇದೆ, 100 ಕ್ವಶನ್ಸ್ ಇರುತ್ತೆ ರೈಟ್. ಇವೆಲ್ಲ ಪೋಸ್ಟ್ಗೆ ಯಾವುದಕ್ಕೆ ಎ ಇ ಸಿವಿಲು, ಎ ಇ ಎಲೆಕ್ಟ್ರಿಕಲು, ಸಹಾಯಕ ವ್ಯವಸ್ಥಾಪಕರು ಎಲ್ಲದಕ್ಕೂ ಸೇಮ್ ನಿರ್ದಿಷ್ಟ ಪತ್ರಿಕೆ ಇದೆ. ಅದಕ್ಕೆ ಹಿರಿಯ ಸಹಾಯಕರು ಗ್ರೂಪ್ ಸಿಗೆ ಸೇಮ್, ಗ್ರೂಪ್ ಸಿ ಏನು ಪೋಸ್ಟ್ ಇತ್ತು ಗ್ರೂಪ್ ಸಿ ಏನೇ ಪ್ಯಾಟರ್ನ್ ಇತ್ತಲ್ಲ ಸೇಮ್ ಪ್ಯಾಟರ್ನ್ ಇದೆ, ಅದರಲ್ಲಿ ಏನು ಚೇಂಜ್ ಇಲ್ಲ. ಕಿರಿಯ ಸಹಾಯಕರು ಗ್ರೂಪ್ ಸಿಗೆ ಸೇಮ್ ಪ್ಯಾಟರ್ನ್ ಇದೆ, ಅದರಲ್ಲಿ ಸ್ವಲ್ಪ ಲೆವೆಲ್ ಚೇಂಜ್ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ನೆಗೆಟಿವ್ ಮಾರ್ಕಿಂಗ್ ಇದೆ ಆಯಿತಾ. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಷ್ಟು ಇರುತ್ತೆ. 5ನೇ ಆಯ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಲಾಸ್ಟ್ 5 ನಿಮಿಷ ಕೊಟ್ಟಿದ್ದಾರೆ. ಇದು ನೀವು ಮಾರ್ಕ್ ಮಾಡಲಿಲ್ಲ ಅಂದರೆ ಅದನ್ನು 1/4 ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇನು ಸೇಮ್ ನೋಟಿಫಿಕೇಶನ್ ಹಳೇದಿತ್ತಲ್ಲ ಅದರಲ್ಲಿ ಇರೋದೇ ಸೇಮ್ ಎಲ್ಲ ಇದೆ, ಇದರಲ್ಲಿ ಏನು ಚೇಂಜಸ್ ಇಲ್ಲ ಸರಿನಾ. ನಂಬರ್ ಆಫ್ ಪೋಸ್ಟು ಡಿಪಾರ್ಟ್ಮೆಂಟ್ ಅಷ್ಟೇ ಚೇಂಜ್ ಆಗಿದೆ, ರಿಮೈನಿಂಗ್ ಎವ್ರಿಥಿಂಗ್ ಇಸ್ ಸೇಮ್ ರೈಟ್. ಅದಾದಮೇಲೆ ಇದೆಲ್ಲ ಏನು ನೋಡೋದೇನು ಬೇಕಾಗಿಲ್ಲ, ಇದೆಲ್ಲ ಜಸ್ಟ್ ಏನಂತಂದರೆ ಇದು ಇದೆ ಓಕೆ. ಸೊ ಇದೊಂದು ಮತ್ತೊಂದು ಅಪರ್ಚುನಿಟಿ ಇದೆ, ಬಟ್ ನಂಬರ್ ಆಫ್ ಪೋಸ್ಟ್ ತುಂಬ ಕಮ್ಮಿ ಕೊಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಸರಿನಾ. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಬೇಕಿತ್ತು. ಮತ್ತು ಡೇಟ್ ಎಕ್ಸ್ಟೆಂಡ್ ಆಗಿದೆ, ಯಾರ್ಯಾರು ಅಪ್ಲೈ ಮಾಡಿಲ್ಲ ನೀವು ಅಪ್ಲೈ ಮಾಡ್ಕೊಳ್ಳಿ ಸರಿನಾ. ಸೊ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಎನಿ ಡೌಟ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸು. ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಚಾನಲ್ಲು ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಜಾಯ್ನ್ ಆಗ್ಬೋದು. ಮತ್ತು ನನಗೆ ಮೆಸೇಜ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಸರಿನಾ. ಥ್ಯಾಂಕ್ ಯು.